ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೌರವ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಸೊ ನಾವು ಇರುವಂತದ್ದು ಒಂದು ಪ್ರದೇಶ ಯಾವ್ದಪ್ಪ ಅಂತ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ, ಅಂದಿನ ರಾಮನಗರ ಜಿಲ್ಲೆಯ ಇಂದಿನ ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ಗ್ರಾಮ. ಹೊಂಗನೂರು ಗ್ರಾಮ ಹಲವಾರು ವಿಶೇಷತೆಗಳಿಗೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತ ಊರಾದ್ರೂ ಇವತ್ತು ಬಹಳ ಇತಿಹಾಸವನ್ನ ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡುವಂತಹ ಕಣ್ವ ಫೌಂಡೇಶನ್ ಅವರು ಕಟ್ಟಿ ಅದನ್ನ ನಿರ್ಮಾಣ ಮಾಡಿಕೊಟ್ಟಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಲ್ಲಿ ನಾವಿದ್ದೀವಿ. ಈ ಸಾರಿ ತಾಲೂಕಿಗೆ ಬಹಳಷ್ಟು ಮುಖ್ಯವಾಗಿ ಈ ಸರ್ಕಾರಿ ಶಾಲೆ ಕೆಪಿಎಸ್ಸಿ ಶಾಲೆ ಆದ ನಂತರ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದಂತಹ SSLC ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿನಿಯರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಶಿಕ್ಷಕರು ಮತ್ತೆ ಈ ಕಣ್ವ ಫೌಂಡೇಶನ್ ನ ಸಂಸ್ಥಾಪಕರಾದಂತಹ ಕಣ್ವ ವೆಂಕಟಪ್ಪ ಎಂದು ಪರಿಚಿತರಾದಂತಹ ಡಾಕ್ಟರ್ HM ವೆಂಕಟಪ್ಪನವರು ಸಹ ನಮ್ಮ ಜೊತೆಲಿದ್ದಾರೆ. ಸೊ ಹೇಗೆ ತೆಗೆದವರು ಮಾರ್ಕ್ಸ್ ನ ಎಷ್ಟು ಪರ್ಸೆಂಟ್ ತೆಗೆದುಕೊಂಡಿದ್ದಾರೆ, ಸೊ ಇವರ ಸಾಧನೆ ಏನು, ಹಾಗೆ ಇವರಿಗೆ ಯಾರು ಕಾರಣರಾದ್ರು, ಪೇರೆಂಟ್ಸ್ ಹೇಗೆ ಕಾರಣ, ಮತ್ತೆ ಪೇರೆಂಟ್ಸ್ ಜೊತೆಗೆ ಶಿಕ್ಷಕರು ಎಷ್ಟು ಒತ್ತಡವನ್ನ ಹಾಕಿ ಅವರಿಗೆ ಹೆಚ್ಚಿನ ಮಾರ್ಕ್ಸ್ ತಗೊಳ್ಳಿಕ್ಕೆ ಕಾರಣಕರ್ತರಾದ್ರು, ಮತ್ತೆ ಈ ಶಾಲೆ ಈಗ ಅವ್ರಿಗೆ SSLC ಸಂದರ್ಭದಲ್ಲಿ ಈ ಶಾಲೆ ಇರ್ಲಿಲ್ಲ, ಹಳೆ ಶಾಲೆಯಲ್ಲಿ ಓದಿದ್ರು. ಮತ್ತೆ PUC ಆರಂಭ ಆದ್ರೆ PUC ಇಲ್ಲೇನೆ ಖಂಡಿತವಾಗ್ಲೂ ಆರಂಭ ಆಗುತ್ತೆ ಅಂತ ಹೇಳಿ HM ವೆಂಕಟಪ್ಪನವರು ಭರವಸೆಯನ್ನು ನೀಡಿದ್ದಾರೆ. ಆ ಸಂದರ್ಭದಲ್ಲಿ ಇದೇ ವಿದ್ಯಾರ್ಥಿಗಳು ಇದೇ ಶಾಲೆಯಲ್ಲಿ ಇಂತಹ ಬೃಹತ್ ಕಟ್ಟಡದಲ್ಲಿ, ಸುಂದರವಾದ ಕಟ್ಟಡದಲ್ಲಿ, ಒಳ್ಳೆ ಸೌಲಭ್ಯಗಳು ಉಳ್ಳಂತಹ ಕಟ್ಟಡದಲ್ಲಿ ವ್ಯಾಸಂಗ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ನೋಡೋಣ ಬನ್ನಿ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಸೋನಿಕಾ MC. ಎಷ್ಟು ಪರ್ಸೆಂಟೇಜ್ ತಗೊಂಡ್ರಿ ಸರ್ SSLC? 95. ಹೇಗಿತ್ತಮ್ಮ ಎಜುಕೇಶನ್ ನಿನಗೆ ಇಲ್ಲಿ? ತುಂಬ ಚೆನ್ನಾಗಿತ್ತು. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡೋರೆ, ನಮಗೆ ತುಂಬ ಚೆನ್ನಾಗಿ ಎಕ್ಸಾಮ್ ಬರೆಯೋಕ್ಕೆಲ್ಲ ಹೆಲ್ಪ್ ಮಾಡೋರೆ. ಮತ್ತು ಸಂಡೇ ಸ್ಯಾಟರ್ಡೆ ಅದೆಲ್ಲ ಎಕ್ಸಾಮ್ಸ್ ಎಲ್ಲ ಬರ್ಸೋರೆ. ಮತ್ತು ಚೆನ್ನಾಗಿ 5 ಗಂಟೆಗೆ ಫೋನೆಲ್ಲ ಮಾಡಿ ಎಚ್ಚರಾಗಿದ್ದಾರ ಮಕ್ಕಳು ಅಂತೆಲ್ಲ ವಿಚಾರಿಸ್ತಿದ್ರು. ಮತ್ತು ಸಾಯಂಕಾಲದ ಹೊತ್ತು 6 ಗಂಟೆವರೆಗೂ HM ಕೂಡ ಸ್ಕೂಲಲ್ಲೇ ಇದ್ದು ನಮ್ಮ ಚೆನ್ನಾಗಿ ಸುಮಾರಾಗಿ ಓದೋರ್ನೆ ಅವ್ರಿಗೆಲ್ಲರಿಗೂ ಪಾಠ ಹೇಳ್ಕೊಡ್ತಿದ್ರು. ಈ ಶಾಲೆಗೆ ಬಂದಮೇಲೆ ತುಂಬ ಫೆಸಿಲಿಟೀಸ್ ಎಲ್ಲ ಇತ್ತು. ರೂಮ್ ಎಲ್ಲ ಚೆನ್ನಾಗಿದೆ. ಅಲ್ಲಾದರೆ ಒಂದು ಫ್ಯಾನ್ ಇರಲಿಲ್ಲ, ಲೈಟ್ ಇರಲಿಲ್ಲ, ಏನೂ ಇರಲಿಲ್ಲ. ಇಲ್ಲಿ ಡಾಕ್ಟರ್ ವೆಂಕಟಪ್ಪ ಸರ್ ಅವರು ಕಟ್ಟಿಸ್ಕೊಟ್ಟು ನಮಗೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಎಜುಕೇಶನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿಕೊಟ್ಟವ್ರೆ. PUC ಇಲ್ಲಿ ಆರಂಭ ಆದರೆ ನೀವು ಇಲ್ಲೇ ಸೇರ್ಕೋತೀರಾ ಅಥವಾ ಬೇರೆ ಕಡೆ ಎಲ್ಲ ಇಲ್ಲೇ ಸೇರ್ಕೊಳ್ತಿದೀವಿ. ಅದೇ ಕಾಮರ್ಸ್ ಮಾಡ್ತಾರಂತೆ, ಹಂಗಾಗಿ ನಾವು ಸೈನ್ಸ್ ತಗೊಳ್ಬೇಕು ಇಷ್ಟಪಡ್ತೀನಿ ಸರ್. ಸೈನ್ಸ್ ಇಲ್ಲೇ ಆದ್ರೆ ಸೇರ್ಕೋತೀರಿ, ಇಲ್ಲ ಅಂತಂದ್ರೆ ಬೇರೆ ಕಡೆ ಸೇರ್ಕೋತೀರಿ? ಸರ್. ತಮ್ಮ ಹೆಸರು? ಸರ್ ವರ್ಷಿತಾ ಅಂತ. ಎಷ್ಟು ಪರ್ಸೆಂಟ್? 80% ಬಂದಿದೆ. ಅವ್ರು ನಮ್ಗೆ ಅರ್ಥ ಆಗೋ ಥರ ಹೇಳ್ಕೊಡ್ತಾ ಇದ್ರು. ನಾವು ಇದು ಅರ್ಥ ಆಗಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ತಮ್ಮ ಹೆಸರು? ದೀಪಿಕಾ. ನಂದು 89%. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಏನೇ ಡೌಟ್ ಇದ್ರೂ ಎಷ್ಟೇ ಸತಿ ಕೇಳಿದ್ರು ಎಲ್ಲ ಕ್ಲಿಯರ್ ಆಗೋವರೆಗೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಮೊದಲಿದ್ದ ಬಿಲ್ಡಿಂಗಲ್ಲಿ ಅಷ್ಟಾಗಿ ಏನು ಫೆಸಿಲಿಟೀಸ್ ಇರಲಿಲ್ಲ. ಇಲ್ಲಿ ಎಲ್ಲ ಲ್ಯಾಬು, ಲೈಬ್ರರಿ, ಸೈನ್ಸ್ ಲ್ಯಾಬು, ಕಂಪ್ಯೂಟರ್ ಕ್ಲಾಸು ಎಲ್ಲ ಇದೆ. ಎಲ್ಲ ತುಂಬ ಚೆನ್ನಾಗಿತ್ತು. PUC ಎಲ್ಲಿ ಮಾಡಬೇಕು ಅನ್ಕೊಂಡಿದ್ದೀರಿ? ಇಲ್ಲೇ ಡಿಪ್ಲೊಮಾ ಕೋರ್ಸ್ ಏನಾದರೂ ಇದ್ದರೆ ಇಲ್ಲೇ ಜಾಯ್ನ್ ಆಗ್ತೀನಿ. ಅಂದ್ರೆ ನೀವು ಡಿಪ್ಲೊಮಾ ಮಾಡಬೇಕು ಅನ್ಕೊಂಡಿದ್ದೀರಾ? ಡಿಪ್ಲೊಮಾ ಮಾಡಿ BA ಮಾಡೋದ ಅಂತಿದ್ದೀನಿ. ದಿಶಾ ಅಂತ. ನಂದು 85%. ಇಲ್ಲಿ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡಿಕೊಡ್ತಿದ್ರು. ಮತ್ತು ಡೌಟ್ಸ್ ಇದ್ದರೆ ಅಲ್ಲೆಲ್ಲ ಕ್ಲಿಯರ್ ಮಾಡ್ತಿದ್ರು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಕೇಳಿ ಹೇಳ್ಕೊಡ್ತೀವಿ ಅಂತಿದ್ರು. ಮತ್ತು ಆನ್ಲೈನ್ ಕ್ಲಾಸಸ್ ಕೂಡ ತೊಗೊಂಡಿದ್ರು. ಮತ್ತು 5:30 ಗಂಟೆ 6 ಗಂಟೆ ಆದರೂ HM ಮತ್ತು ಟೀಚರ್ಸ್ ಎಲ್ಲ ಇಲ್ಲೇ ಇದ್ದು ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡಿಕೊಡ್ತಿದ್ರು. ಸೊ ಇಲ್ಲಿ ಡಿಪ್ಲೊಮಾ ಎಲ್ಲ ಕಾಮರ್ಸ್ ಇದೆ, ಹಾಗಾಗಿ ಏನಾದರೂ ಇಲ್ಲೇ ಡಿಪ್ಲೊಮಾ ಏನಾದರೂ ಮಾಡಿದರೆ ತಗೋತಿದ್ದೆ. ನನ್ನ ಹೆಸರು ರೇವತಿ MK ಅಂತ. ಎಲ್ಲ ಟೀಚರ್ಸು ಸಪೋರ್ಟ್ ಮಾಡಿದ್ದಾರೆ, ಮತ್ತು ಫ್ಯಾಮಿಲಿನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಗೆಸ್ಟ್ ಟೀಚರ್ ಇರ್ಬೋದು ಅಥವಾ ಇರೋ ಟೀಚರ್ಸ್ ಇರ್ಬೋದು, HM ಇರ್ಬೋದು, ಎಲ್ಲ ಮಾಡ್ತೀರಾ? ಎಸ್ ಸರ್. HMನು ನಮ್ಮ ಜೊತೆ 5:30 ತನಕ ಇಲ್ಲೇ ಇರ್ತಿದ್ರು. PCMB ಕೋರ್ಸ್ ಇದ್ರೆ ಇಲ್ಲೇ ಜಾಯ್ನ್ ಆಗ್ತೀವಿ, ಇಲ್ಲಾಂದರೆ ಬೇರೆ ಕಡೆ. ಬಿಲ್ಡಿಂಗ್ ಬಗ್ಗೆ ಏನು ಹೇಳ್ತೀರಿ? ನಮಗೆ ಹಳೆ ಸ್ಕೂಲಲ್ಲಿ ಜಾಸ್ತಿ ಏನು ಫೆಸಿಲಿಟೀಸ್ ಇರಲಿಲ್ಲ. ಈ ಸ್ಕೂಲಲ್ಲಿ ಎಲ್ಲ ಪ್ರತಿಯೊಂದು ಫೆಸಿಲಿಟೀಸ್ನ ವೆಂಕಟಪ್ಪ ಸರ್ ಅವರು ಕೊಟ್ಟಿದ್ದಾರೆ. ನನ್ನ ಹೆಸರು ಸಾರಿಕಾ ಅಂತ. 80% ತಗೊಂಡಿದ್ದೀನಿ. ನಮ್ಮ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಗೆಸ್ಟ್ ಟೀಚರ್ಸು ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. HM ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಷ್ಟೊತ್ತು ಬಹುತೇಕ ಎಲ್ಲ SSLC ಟಾಪ್ ತಗೊಂಡಂತಹ, ಟಾಪಲ್ಲಿ ಬಂದಿರುವಂತಹ ವಿದ್ಯಾರ್ಥಿನಿಯರು ಮಾತನಾಡಿದ್ದಾರೆ. ಈಗ ವಿದ್ಯಾರ್ಥಿಗಳು ಏನ್ ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಏನಪ್ಪ ನಿನ್ನ ಹೆಸರು? ಚಿನ್ನಸ್ವಾಮಿ ಎಂ. ನಾನು ಈ ಶಾಲೆಗೆ 9ನೇ ತರಗತಿ ಬಂದೆ. ಅದು ಮಾಮೂಲಿ ಹಳೆ ಕಟ್ಟಡ ಏನು ಇರಲಿಲ್ಲ. ನಮಗೆ ಎಲ್ಲ ಟೀಚರ್ಸ್ ಚೆನ್ನಾಗಿ, ಎಸ್ ಸರ್, ನಮಗೆ ಟೀಚರ್ ಎಲ್ಲರೂ ಚೆನ್ನಾಗಿ ಪಾಠ ಮಾಡಿಕೊಟ್ರು. ವೀಕೆಂಡಲ್ಲಿ ಆಲ್ ಟೆಸ್ಟು ಮತ್ತು ದಿನ ಒಂದೊಂದು ಸಬ್ಜೆಕ್ಟು ಸ್ಪೆಷಲ್ ಕ್ಲಾಸ್ ತಗೊಳ್ರು. ಮತ್ತು ಎಲ್ಲ ಪ್ರಾಬ್ಲಮ್ಸ್ ಮತ್ತು ಡೌಟ್ಸ್ ಎಲ್ಲನೂ ಮೊಬೈಲೆಲ್ಲ ಫೋನ್ ಮಾಡ್ಕೊಳ್ಬೋದಾಯ್ತು, ಇಲ್ಲ ಸ್ಕೂಲಲ್ಲೇ ಕ್ಲಿಯರ್ ಮಾಡ್ಕೊಬೋದಾಯ್ತು.
ಮತ್ತೆ ಈ ಕಟ್ಟಡ ವೆಂಕಟಪ್ಪ ಸರ್ ಅವ್ರು ಕಟ್ಕೊಟ್ಟಿರೋ ಈ ಕಟ್ಟಡದಲ್ಲಿ ತುಂಬಾ ಚೆನ್ನಾಗಿ ಓದೋಕೆ ಮತ್ತೆ ಲ್ಯಾಬ್ ಮತ್ತೆ ಲೈಬ್ರರಿ ಎಲ್ಲ ಒದಗಿಸ್ಕೊಡ್ತಾವೆ. ಲಾಸ್ಟ್ ಅಲ್ಲಿ ಫ್ರೀ ಟೈಮಲ್ಲಿ ಕುತ್ಕೊಂಡು ಓದಕ್ಕೆ ಮತ್ತೆ ಆಟ ಆಡಕ್ಕೆ ಸ್ಪೋರ್ಟ್ಸ್ ಎಲ್ಲಾನು ಸಿಗ್ತದೆ ಸರ್. ಡಿಪ್ಲೊಮಾ ಕೋರ್ಸ್ ಇದ್ದಿದ್ರೆ ಮಾಡಬಹುದು ಸರ್. ನಾನೀಗ ಡಿಪ್ಲೊಮಾ ತಗೋದ್ರಿಂದ ಇಲ್ಲಿ ಕಾಮರ್ಸ್ ಒಂದ್ಲಿ ಇರೋದು, ಅದಕ್ಕೆ ನಾನು ಡಿಪ್ಲೊಮಾ ಕೋರ್ಸ್ ಚನ್ನಪಟ್ಟಣದ ತಗೊಂಡೆ. ತಮ್ಮ ಹೆಸರು? ಮನೋಜ್. ಎಷ್ಟು ಪರ್ಸೆಂಟೇಜ್ ಅಪ್ಪ ನಿಮ್ದು? ನಂದು 85%. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಸೈನ್ಸ್. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡೋರೆ. ಅದರಲ್ಲೂ HM ಇದು ಸಂಡೇ ಎಲ್ಲ ಮಾಡೋಕ್ಕೆ ಕ್ಲಾಸ್ ತಗೊಂಡು ಎಲ್ಲ ಓದಿಸಿದ್ದಾರೆ. ಏನಪ್ಪ ನಿನ್ನ ಹೆಸರು? ಶ್ರೇಯಸ್. ಇಲ್ಲಿ ಹೇಗಿದೆ ವಾತಾವರಣ? ಚೆನ್ನಾಗಿದೆ. ಪಾಡ್ಬೇಕಾದ್ರೆ ಹೇಗಿತ್ತು ವಾತಾವರಣ? ಎಲ್ಲ ಚೆನ್ನಾಗಿತ್ತು. ಟೀಚರ್ಸ್ 8 ಸ್ಪೆಷಲ್ ಕ್ಲಾಸ್ ಮಾಡ್ತಾ HM ಮ್ಯಾಮ್ ಅವರು 7 ಗಂಟೆ ನಮಗೆ ಕ್ಲಾಸ್ ತಗೋತಿದ್ರು. ಹಾಗೆ ಎಲ್ಲ ನಮಗೆ ಟೀಚರ್ಸ್ ಡೈಲಿ ಟೈಮ್ ಟೇಬಲ್ ಪ್ರಕಾರ ಓದಿಸ್ತಿದ್ರು. ಡಾಕ್ಟರ್ HM ವೆಂಕಟಪ್ಪರವರು. ಸೊ ಅವರ ಅಣತಿಯಂತೆ ಅವರು ನಮ್ಮ ಶಾಲೆ ಹೀಗೆ ಇರಬೇಕು, ನಮ್ಮ ಶಾಲೆ ಮಕ್ಕಳು ಹೀಗೆ ಇರಬೇಕು, ಇಷ್ಟೊಂದು ನಾವು ಮೆರಿಟ್ಸ್ನ ತಗೋಬೇಕು, ಆ ಮಕ್ಕಳು ಭವಿಷ್ಯ ಉದ್ಧಾರ ಆಗಬೇಕು. ನಾನು ಇದೇ ಸರ್ಕಾರಿ ಶಾಲೆಯಲ್ಲಿ ಓದಿದ್ರಿಂದ, ನಾನೊಂದು ಹಂತಕ್ಕೆ ಬಂದಿದ್ರಿಂದ ನನ್ನ ಊರಿಗೆ ಏನಾದರೂ ಕೊಡುಗೆ ಕೊಡಬೇಕು, ಅದರಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಕೊಡಬೇಕು ಅಂತ. ಈಗ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಣ ಮತ್ತೆ ವೈದ್ಯಕೀಯ ಕ್ಷೇತ್ರ ಎರಡೂ ತುಂಬಾ ಒಂಥರ ಡೋಲಾಯಮಾನ ಸ್ಥಿತಿಯಲ್ಲಿದೆ. ಅಂತ ಒಂದು ಪರಿಸ್ಥಿತಿಯನ್ನ ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳೆದಂತಹ ಈ ಶಾಲೆಯ ಮುಖ್ಯ ಶಿಕ್ಷಕ ಆದಂತಹ ಬಾಲ ಸರಸ್ವತಿ ಅವರು ಏನ್ ಹೇಳ್ತಾರೆ, SSLC ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ಮುಂದಿನ ಈ ಶಾಲಾ ಕಟ್ಟಡದ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ಮುಂದಿನ ಭವಿಷ್ಯದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಸರ್. ನಾನು ಬಂದಾಗ ಇಲ್ಲಿಗೆ ಬಂದು 1.5 ವರ್ಷ ಆಯಿತು. ನನ್ನ ಹೆಸರು BS ಬಾಲ ಸರಸ್ವತಿ ಅಂತ. ನಾನು ಬಂದಾಗ ಹಳೆ ಕಟ್ಟಡದಲ್ಲಿ ಸ್ಕೂಲು ನಡೀತಾ ಇತ್ತು. ಡಾಕ್ಟರ್ ಸರ್ ಬರ್ತಾ ಇದ್ರು ಇಲ್ಲಿಗೆ ಬಂದಾಗ, ಇನ್ನೇನು ನೆಕ್ಸ್ಟ್ ಇಯರ್ ಶುರುವಾಗುತ್ತಮ್ಮ, ನೀವು ಒಳ್ಳೆ ರಿಸಲ್ಟ್ ಕೊಡಬೇಕು, ಎಫರ್ಟ್ ಹಾಕಬೇಕು ಅಂತ ಹೇಳ್ತಾ ಇದ್ರು. ನಾವು ಬೆಳಗ್ಗೆ 9 ಗಂಟೆ 9:10 ಬಂದ್ಬಿಟ್ರೆ ಇನ್ನು ಸಂಜೆ ಹೋಗ್ತಾ ಇದ್ದಿದ್ದೆ 5:45. ಎಲ್ಲ ಸ್ಪೆಷಲ್ ಕ್ಲಾಸ್ ಆದಮೇಲೆ ಕೆಲವು ಮಕ್ಕಳಿಗೆ ತುಂಬ ಡಲ್ ಇರೋರ್ಗೂ ಕೂಡ ನಾನು ಒಂದು ಅರ್ಧ ಗಂಟೆ 3/4 ಗಂಟೆ ಅವ್ರಿಗೆ ಪಾಠ ಮಾಡ್ತಾ ಇದ್ದೆ. 109 ಮಕ್ಕಳಲ್ಲಿ 105 ಮಕ್ಕಳು ಪಾಸ್ ಆಗಿದ್ದಾರೆ. ಅದರಲ್ಲಿ ಡಿಸ್ಟಿಂಕ್ಷನ್ 7 ಮಕ್ಕಳು ಬಂದಿದ್ದಾರೆ. 39 ಫಸ್ಟ್ ಕ್ಲಾಸು, 21 ಸೆಕೆಂಡ್ ಕ್ಲಾಸು, ಮತ್ತು 38 ಜಸ್ಟ್ ಪಾಸ್ ಆಗಿದ್ದಾರೆ ಸರ್. ಮುಂದಿನ 2026ರಲ್ಲಿ ಎಷ್ಟು ತಗೊಳ್ಳಕ್ಕೆ ಇಷ್ಟಪಡ್ತೀವಿ ಸರ್? 100% ಎಫರ್ಟ್ ಹಾಕ್ತೀವಿ ಸರ್. ಖಂಡಿತ 100% ಬರಬೇಕು. ಈ ಸರಿನೂ ಬರಬೇಕಾಗಿತ್ತು ಸರ್. ಒಂದು ಹುಡುಗ ಪಾಸ್ ಆಗೋ ಹುಡುಗ ಮಾತ್ರ ಅಕಸ್ಮಾತ್ ಫೇಲ್ ಆಗಿದ್ದಾನೆ ಸರ್. ಡಾಕ್ಟರ್ ಸರ್ ಇಂದ ನಮಗೆ ಈಗ ಸೃಷ್ಟಿ ಟಿಂಕರಿಂಗ್ ಲ್ಯಾಬ್ ಓಪನ್ ಆಯಿತು, NSQF ಓಪನ್ ಆಯಿತು. ಆ ಹಿಂದಿ ಬದಲಾಗಿ ಈ ಥರ ಲ್ಯಾಬ್ಗಳೆಲ್ಲ ಓಪನ್ ಆಗಿರೋದ್ರಿಂದ ಈ ಸ್ಕಿಲ್ಸ್ ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇದೆ ಸರ್. 19ರಿಂದ 20 ಜನ ಟೀಚರ್ಸ್ ಬೇಕು. ನಿಮ್ಮಲ್ಲಿ ಎಷ್ಟಿದ್ದಾರೆ ಮತ್ತೆ ಸರ್ಕಾರಕ್ಕೆ ಏನಾದ್ರು ಒತ್ತಾಯ ಮಾಡ್ತೀರಾ? ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಈಗ PCM ಬರೀ PCM ಮಾತ್ರ ಪರ್ಮನೆಂಟ್ ಟೀಚರ್ಸ್ 4 ಜನ ಇದ್ದಾರೆ ಸರ್. ಇನ್ನೆಲ್ಲರೂ ಗೆಸ್ಟ್ ಟೀಚರ್ಸ್ ಎಲ್ಲರೂ ಇದ್ದಾರೆ. ಗೆಸ್ಟ್ ಟೀಚರ್ಸ್ ಎಲ್ಲ ಸಬ್ಜೆಕ್ಟ್ಗೂ ಇದ್ದಾರೆ ಸರ್ ಗೆಸ್ಟ್ ಟೀಚರ್ಸ್. ನಮ್ಗೆ ಇನ್ನೂ ಸ್ಟಾಫ್ ಬೇಕು ಸರ್. FDA ಬೇಕು. ಬರೀ SDA ಒಂದೇ ಒಂದು ಪೋಸ್ಟ್ ಇದೆ. FDA ಇಲ್ಲ, ಲ್ಯಾಬ್ ಅಟೆಂಡರ್ಗಳಿಲ್ಲ, ಕಂಪ್ಯೂಟರ್ ಟೀಚರ್ಸ್ ಇಲ್ಲ, ಯಾವ ಟೀಚರ್ಸು ಇಲ್ಲ ಸರ್. ಆಕಸ್ಮಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ವೆಂಕಟಪ್ಪ ಸರ್ನ ನಾವು ಭೇಟಿ ಮಾಡಿ ಕರ್ಕೊಂಡ್ಬಂದಾಗ ಅವರು ಈ ಒಂದು ಶಾಲೆಯನ್ನ ನೋಡಿ ಒಂದು ಹೊಸ ಕಟ್ಟಡವನ್ನ ನಮ್ಮ ಕಟ್ಟಿ ಈ ಶಾಲೆಯ ಅಕ್ಕಪಕ್ಕದ ಹಳ್ಳಿಯ ಮಕ್ಕಳುಗಳಿಗೆ ಒಂದು ಉತ್ತಮವಾದಂಥ ಶಿಕ್ಷಣವನ್ನ ಕೊಡಿಸ್ಬೇಕು ಅಂತ ಹೇಳಿ ಮನ್ಸು ಮಾಡಿ ಒಂದು ಉತ್ತಮವಾದಂಥ ಒಂದು ಕಟ್ಟಡವನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಈಗಾಗಲೇ ನಮ್ಮಲ್ಲಿ LKG ಇಂದ ಹಿಡಿದು ಅಪ್ ಟು PUC ತನಕನೂ ಶಾಲೆಯನ್ನ ತೆರೆದಿದ್ದಾರೆ. ಸರಿಯಾದಂತ ಕುತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇರಲಿಲ್ಲ. ಸೋರುದು, ಮಳೆ ಬಂದ್ರೆ ಹಾಲಲ್ಲೆಲ್ಲ ನೀರು ನಿಂತ್ಕೊಳ್ಳೋದು, ಬೋರ್ಡ್ಗಳು ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಅತ್ಯುತ್ತಮವಾದಂತ ಬೋರ್ಡ್ ಇದೆ, ಮತ್ತೆ ಪ್ರೊಜೆಕ್ಟರ್ಗಳಿದೆ. ಮಕ್ಕಳುಗಳಿಗೆ ಪ್ರೊಜೆಕ್ಟರ್ ಕೂಡ ಪಾಠ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಸುಮಾರು 5-6 ಪ್ರೊಜೆಕ್ಟರ್ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೆ LKG UKG ನಲ್ಲಿ ಅತ್ಯುತ್ತಮವಾದಂತ ಆಟ ಆಡ್ಲಿಕ್ಕೆ ಮಕ್ಕಳುಗಳಿಗೆ ಅನುಕೂಲವಾಗುವಂತ ಸೌಲಭ್ಯವನ್ನ ಎಲ್ಲ ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತೆ ಏನೇ ಸಮಸ್ಯೆ ಬಂದಾಗ ತಕ್ಷಣ ರಾತ್ರಿ ಎಷ್ಟೇ ಸಮಯದಲ್ಲಿ ಫೋನ್ ಮಾಡಿದ್ರು ಕರೆಯನ್ನ ಸ್ವೀಕರಿಸಿ ಏನಾಗಿದೆಯಪ್ಪ ಅಂತ ಕೇಳುವಂತ ಇದರಲ್ಲಿ ಸೌಜನ್ಯತೆಯನ್ನ ತೋರ್ತಾರೆ. ಅವರು ಎಷ್ಟೋ ಕೆಲಸದ ಒತ್ತಡ ಇದ್ರೂ ಕೂಡ, ಎಷ್ಟೋ ಸಮಸ್ಯೆಗಳಿದ್ರು ಕೂಡ, ಅವರು ಆರೋಗ್ಯ ಚೆನ್ನಾಗಿಲ್ದೇ ಇದ್ರು ಕೂಡ ಒಂದು ಕರೆಯನ್ನ ಸ್ವೀಕರಿಸಿ ಏನಪ್ಪಾ ಅನ್ನುವಂತ ರೀತಿನಲ್ಲಿ ಕೇಳುವಂತ ರೀತಿನಲ್ಲಿ ಇದ್ದಾರೆ. ಸರ್, ಈ ಶಾಲೆ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ. ಹಿಂದೆ ಇದೇ ಶಾಲೆ ಓದಂತವನು. ಬಟ್ ಇದೇ ಶಾಲೆಗೆ ಇವತ್ತು ಈ ರೀತಿ ಒಂದು ಮೆರುಗು ಬಂದಿರೋದು ನೋಡಿದ್ರೆ ನಮ್ ಈ ಭಾಗದಲ್ಲಿ ಒಂಥರ ಹಬ್ಬದ ವಾತಾವರಣದಲ್ಲಿ ಈ ಶಾಲೆನ ಉದ್ಘಾಟನೆ ಮಾಡಿದ್ರು. ಇಡೀ ಕರ್ನಾಟಕದಲ್ಲೇ ನಂಬರ್ 1 ಶಾಲೆ ಆಗಿರತಕ್ಕಂಥ ಈ ಶಾಲೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಲಿತಾಂಶ ಪಡೆಯೋದ್ರಲ್ಲಿ
ಸಫಲವಾಗ್ತೀವಿ ಅಂತ ನಾನು ಭರವಸೆ ಕೊಡ್ತೀನಿ. ಅದಕ್ಕಿಂತ ಕಳೆದ ಬಾರಿ 55% ಬಂದಿತ್ತು SSLC. ಈ ಬಾರಿ 97% ಫಲಿತಾಂಶ ಬಂದಿದೆ. ಅಲ್ಲಿಗೆ ನಮ್ಮ ಶಿಕ್ಷಕರು ಮತ್ತೆ ನಮ್ಮ ವೆಂಕಟಪ್ಪ ಅವರು ಏನು ಶ್ರಮಪಟ್ಟು ಕಟ್ಟಡನ ಕಟ್ಕೊಟ್ರು, ಅವ್ರಿಗೆ ಒಂದು ಯಶಸ್ಸು ಸಿಕ್ತಂಗೆ ಆಯ್ತು. ಈ ಶಾಲೆ ಬಗ್ಗೆ ಹೇಳ್ಬೇಕು ಅಂದರೆ ವೆಂಕಟಪ್ಪ ಡಾಕ್ಟ್ರು ತುಂಬ ಶ್ರಮಪಟ್ಟು ಶಾಲೆ ಕಟ್ಟಿಸಿದ್ದಾರೆ. ನೀವು ಒಂದು ಮಾತು ಕೇಳಿದರೆ ಫಸ್ಟು ನಮ್ಮ ಅಧ್ಯಕ್ಷರ ಹತ್ರ, ಈ ಸ್ಕೂಲ್ನಲ್ಲಿ ಇವತ್ತೊಂದು ದಿನ ಬರ್ತಾ ಇದ್ದಾರೆ ಅಂದರೆ ಬಡ ಐಕ್ಳುಗಳಿಗೆ ತುಂಬ ಅನುಕೂಲ ಇದೆ. ನಾವು ಇದೇ ಶಾಲೆಯಲ್ಲಿ ಓದಂಥ ಹುಡುಗ, ಆಗ ನಮಗೆ ಕಂಪ್ಯೂಟರ್ ಅನ್ನೋದು ಏನು ಅಂತ ಗೊತ್ತಿರಲಿಲ್ಲ, ಶಿಕ್ಷಣ ಯಾವ ರೀತಿ ಇದೆ ಅಂತ ಗೊತ್ತಿರಲಿಲ್ಲ, ಮಾಸ್ಟರ್ಗಳು ಅಷ್ಟು ಬಿಗಿ ಇರಲಿಲ್ಲ. ಬಿಗಿ ಇದ್ರು ಬರೀ ಯಾವುದೋ ಪುಸ್ತಕದ ಮೇಲೆ ಮಾತ್ರ ಇತ್ತು. ಈಗಿನ ಮಾಸ್ಟರ್ಗಳು ಇದ್ದಾರಲ್ಲ, ಅವ್ರ ಮೇಲೆ ಕೇರ್ ಕೊಡ್ತಾರೆ. ಇಲ್ಲಿ ನಮ್ಮ ಹೊಂಗನೂರು ಶಾಲೆಯಲ್ಲಿ ಇರುವಂಥ ಮಾಸ್ಟರ್ಗಳು ಮಕ್ಕಳುಗಳು ಏನು ಮಾಡ್ತಾ ಇದ್ದಾರೆ, ಅವ್ರ ವ್ಯಾಸಂಗ ಹೇಗಿದೆ, ಅವ್ರು ಊಟ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದೆಲ್ಲ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.